ಉದ್ಯಾನವನಗಳ ಕಾಯ್ದೆ ತಿದ್ದುಪಡಿಗೆ ಸರ್ಕಾರ ಮಾಡಿರುವಂತಹ ತೀರ್ಮಾನ ವಿವಾದಕ್ಕೆ ಕಾರಣ ಆಗಿದೆ. ತಿದ್ದುಪಡಿ ಮಸೂದೆ ಮಂಡನೆಗೆ ಸರ್ಕಾರ ಒಂದು ಕಡೆ ಮುಂದಾಗಿದೆ. ಸಾರ್ವಜನಿಕ ಉದ್ಯಾನವನ ಕಾಯ್ದೆ ತಿದ್ದುಪಡಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸುರಂಗ ಮಾರ್ಗಕ್ಕಾಗಿ ಕಾಯ್ದೆಗೆ ತಿದ್ದುಪಡಿಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದ್ಯಾ ಅನ್ನುವಂಥದ್ದು ಮೂಡಿರುವಂತಹ ಅನುಮಾನ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಕಾಯ್ದೆ 1975 ಇದಕ್ಕೆ ತಿದ್ದುಪಡಿ ಮಾಡಿ ಲಾಲ್ಬಾಗ್ ಸ್ವಾಧೀನಕ್ಕೆ ಯತ್ನ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಸುರಂಗ ಮಾರ್ಗದ ನಿರ್ಮಾಣಕ್ಕಾಗಿ ಲಾಲ್ಬಾಗ್ನಲ್ಲಿ ಕಮರ್ಷಿಯಲ್ ಚಟುವಟಿಕೆಗೆ ಸರ್ಕಾರ ಪ್ಲಾನ್ ಮಾಡಿದ್ಯಾ? ಲಾಲ್ಬಾಗ್ ಜಾಗ ಸ್ವಾಧೀನಕ್ಕೆ ಕಾಯ್ದೆ ತಿದ್ದುಪಡಿಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಸಾಗಲಿರುವಂತಹ ಟನಲ್ ರೋಡ್ ಇದು. ಈ ಯೋಜನೆಗೆ ವಿಪಕ್ಷಗಳು, ಪರಿಸರವಾದಿಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಪತ್ರವನ್ನ ಕೂಡ ಬರೆದಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಅದರಲ್ಲಿ ಹಲವು ಆರೋಪಗಳನ್ನ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಆಲ್ರೆಡಿ ಈ ಪಾರ್ಕ್ಗಳಿಗೆ ಸಂಬಂಧಪಟ್ಟಂತಹ ಕಾಯ್ದೆಯ ತಿದ್ದುಪಡಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಬಟ್ ಸರ್ಕಾರದ ಉದ್ದೇಶ ಟನಲ್ ರೋಡ್ನ ಮಾಡೋದು, ಲಾಲ್ಬಾಗ್ನಲ್ಲಿ ಟನಲ್ ರೋಡ್ನ ಮಾಡೋದಕ್ಕೆ ಈ ರೀತಿಯಾದಂತಹ ಒಂದು ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವುದು ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಪರಿಸರವಾದಿಗಳು ಮಾಡ್ತಾ ಇರುವಂತಹ ಆರೋಪ. ಏನ್ ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಸರ್ಕಾರದ ವಾದ ಏನು ಅಂತ ಹೇಳಿ ಭರತ್. ವಿದೇಶಿ ಈಗ ಸಾರ್ವಜನಿಕ ಉದ್ಯಾನವನಗಳಲ್ಲಿ ಯಾವುದೇ ರೀತಿಯಾದ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡಬಾರ್ದು ಅನ್ನೋ ಒಂದು ಕಾಯ್ದೆ ಇದೆ. ಆದ್ರೆ ಆ ಕಾಯ್ದೆನ ಈಗ ತಿದ್ದುಪಡಿ ಮಾಡಿ ಒಂದು 5% ಜಾಗವನ್ನ, ಒಂದು ಒಟ್ಟು ವಿಸ್ತೀರ್ಣವಾಗಿರುವಂತಹ ಸಾರ್ವಜನಿಕ ಉದ್ಯಾನವನದಲ್ಲಿ 5% ಜಾಗವನ್ನ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಬಳಸ್ಕೊಳ್ಬಹುದು. ಅಂದ್ರೆ ಸರ್ಕಾರದ ವತಿಯಿಂದ ಅದನ್ನ ಖಾಸಗಿಯವರಿಗೆ ಮಾರಾಟ ಮಾಡಬಹುದು, ಲೀಸ್ಗೆ ಕೊಡಬಹುದು, ಅಥವಾ ಅಡಮಾನ ಇಟ್ಟು ದುಡ್ಡನ್ನ ಕೂಡ ಪಡೆದುಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಕಾಯ್ದೆಯನ್ನ ತಿದ್ದುಪಡಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಆದ್ರೆ ಇದನ್ನ ನೇರವಾಗಿ ಆರೋಪ ಮಾಡ್ತಾ ಇರೋದೇನಂತ ಅಂದ್ರೆ ಸಂಸದ ತೇಜಸ್ವಿ ಸೂರ್ಯ ಆಗಿರ್ಬೋದು ಅಥವಾ ಪರಿಸರವಾದಿಗಳಾಗಿರ್ಬೋದು, ಲಾಲ್ಬಾಗ್ ನಲ್ಲಿ ಈಗ ಸದ್ಯ ಬೆಂಗಳೂರು ಟನಲ್ ರಸ್ತೆ ಹೋಗ್ತಾ ಇದೆ. ಅಂದ್ರೆ ಸಿಲ್ಕ್ ಬೋರ್ಡ್ ಇಂದ ಹೆಬ್ಬಾಳವರೆಗೂ ಟನಲ್ ರಸ್ತೆ ಏನು ಹೋಗ್ತಾ ಇದೆ, ಅದು ಲಾಲ್ಬಾಗ್ ಅಲ್ಲಿ ಒಂದು ಎಂಟ್ರಿ ಮತ್ತೆ ಎಕ್ಸಿಟ್ ಅನ್ನು ಕೂಡ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಂದು ಕಮರ್ಷಿಯಲ್ ಕಟ್ಟಡ ಅಂದ್ರೆ ಪಾರ್ಕಿಂಗ್ ಜೊತೆಗೆ ಮತ್ತಷ್ಟು ಅಂಗಡಿ ಮುಂಗಟ್ಟುಗಳನ್ನ ತೆಗೆಯೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದನ್ನ ಲಾಲ್ಬಾಗ್ ನಲ್ಲಿ ಸುಮಾರು 5 ರಿಂದ 6 ಎಕರೆ ಜಾಗವನ್ನ ಒತ್ತುವರಿ ಮಾಡಿಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇದಕ್ಕೆ ಸಾಕಷ್ಟು ಪರಿಸರವಾದಿಗಳು, ಸಂಸದ ತೇಜಸ್ವಿ ಸೂರ್ಯ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಜೊತೆಗೆ ನ್ಯಾಯಾಲಯದಲ್ಲೂ ಕೂಡ ಕೇಸ್ ಫೈಲ್ ಮಾಡಿ ಫೈಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಎಲ್ಲೋ ಒಂದು ಕಡೆ ಸಾರ್ವಜನಿಕ ಉದ್ಯಾನವನ ಒಂದು ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಲಾಲ್ಬಾಗ್ ಅನ್ನ ನೇರವಾಗಿ ಅಂದ್ರೆ ಕಾನೂನಿನ ಅಡಿಯಲ್ಲೇ 5 ಎಕರೆ ಜಾಗವನ್ನ ಟನಲ್ ರಸ್ತೆಗೆ ಬಳಸಿಕೊಳ್ಳುವ ಒಂದು ಉದ್ದೇಶದಿಂದ ಈ ಕಾಯ್ದೆಗೆ ಈಗ ತಿದ್ದುಪಡಿ ಮಾಡ್ತಾ ಇದೆ ಅಂತ ಹೇಳಿ ಈಗ ಸಂಸದ ತೇಜಸ್ವಿ ಸೂರ್ಯ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಪರಿಸರವಾದಿಗಳು ಕೂಡ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಆರಂಭದಲ್ಲಿ ಈಗ ಲಾಲ್ಬಾಗ್ ಅಲ್ಲಿ 5 ಎಕರೆ ಪ್ರದೇಶವನ್ನ ಬಳಸ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಬೇರೆ ಪಾರ್ಕ್ಗಳೇನಿದೆ ಬೆಂಗಳೂರಲ್ಲಿ, ಅಲ್ಲಿ ಎಲ್ಲ ಪಾರ್ಕ್ಗಳನ್ನ ಕೂಡ ಇವರು ಕಮರ್ಷಿಯಲ್ ಮಾಡ್ತಾರೆ ಅಂತ ಹೇಳಿ ಈಗ ಆರೋಪವನ್ನು ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರ ಹೇಳ್ತಾ ಇರುವಂತದ್ದು ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೋಸ್ಕರ, ಅಭಿವೃದ್ಧಿ ಕೆಲಸಗಳಿಗೋಸ್ಕರ ನಾವು ಸಾರ್ವಜನಿಕ ಜಾಗವನ್ನ ಬಳಸ್ಕೊಳ್ತಾ ಇದೀವಿ, ಅದನ್ನ ಮತ್ತೆ ಸಾರ್ವಜನಿಕರಿಗಾಗಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿ ಒಂದು ವಾದವನ್ನ ಮಾಡ್ತಾ ಇದೆ. ಈಗಾಗಲೇ ಸಂಪುಟ ಸಭೆಯಲ್ಲಿ ಇದಕ್ಕೆ ಮಸೂದೆ ಮಂಡನೆ ಮಾಡೋ ನಿಟ್ಟಿನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಆದ್ರೆ ಸರ್ಕಾರ ಯಾವ ರೀತಿಯಾಗಿ ಇದನ್ನ ಮುಂದಕ್ಕೆ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ತೇಜಸ್ವಿ ಸೂರ್ಯರು ಕೂಡ ಈಗಾಗಲೇ ನ್ಯಾಯಾಲಯ ಹೋರಾಟವನ್ನ ಮಾಡ್ತಾ ಇದ್ದಾರೆ ಟನಲ್ ರಸ್ತೆನ ವಿರೋಧಿಸಿ. ಹಾಗಾಗಿ ನ್ಯಾಯಾಲಯದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಮಾಡಿ ಈ ಕಾಯ್ದೆಗೆ ಏನಾದರೂ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಬಹುದು. ಸದ್ಯ ಕಾಯ್ದೆಯನ್ನ ತಿದ್ದುಪಡಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಆದ್ರೆ ಆರಂಭಿಕ ಹಂತದಲ್ಲಿ ಈಗ ಸಂಸದ ತೇಜಸ್ವಿ ಸೂರ್ಯ ಜೊತೆಗೆ ಪರಿಸರವಾದಿಗಳು ಇದಕ್ಕೆ ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಲಾಲ್ಬಾಗ್ ಅಲ್ಲಿರುವಂತಹ ಸುಮಾರು 5 ರಿಂದ 6 ಎಕರೆ ಪ್ರದೇಶವನ್ನ ಸರ್ಕಾರ ಕಬಳಿಸಿ ಅದನ್ನ ಟನಲ್ ರಸ್ತೆ ಮಾಡೋದಕ್ಕೆ ಹೊರಟಿದೆ ಅನ್ನೋ ಒಂದು ಆರೋಪ ವಿದ್ಯಾ. ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.